ಎಲ್ಲರಿಗೂ ನಮಸ್ಕಾರ. ಇದು ಸುದೀಕ್ಷಾ ಟ್ರೇಡರ್ಸ್ ಕಾಟನ್ ಬನಿಯನ್ ವೇಸ್ಟ್ ಮೇಕಿಂಗ್ ಮಿಷಿನ್ ಯೂನಿಟ್. ನಿಮಗೆ ಗೊತ್ತಿರುತ್ತೆ, ನಾವು ಆಲ್ರೆಡಿ ನಮ್ಮ ಚಾನೆಲ್ ನಲ್ಲಿ ಈ ಮಿಷಿನ್ ಬಗ್ಗೆ ತುಂಬಾ ಇಂಟ್ರಡಕ್ಷನ್ ಕೊಟ್ಟಿದ್ದೀವಿ. ಈಗ ನಮ್ಮ ಕಂಪ್ನಿನಲ್ಲಿ ಸೆನ್ಸರ್ ಮಿಷಿನ್ ಅಂತ ಹೊಸದಾಗಿ ನಾವು ಲಾಂಚ್ ಮಾಡಿದೀವಿ. ಇದು ಸೆನ್ಸರ್ ಮತ್ತೆ 80% ನಿಮಗೆ ಮೆಕಾನಿಸಮ್ ಬರದೇ ಇರೋ ತರ ಅಪ್ಗ್ರೇಡ್ ಆಗಿರೋ ಮಿಷಿನ್. ಕರ್ನಾಟಕದಲ್ಲಿ ನಮ್ಮ ಸುದೀಕ್ಷಾ ಟ್ರೇಡರ್ಸ್ ಅಲ್ಲಿ ಈ ಮಿಷಿನ್ ನಾವು ಲಾಂಚ್ ಆಗಿದೆ. ಈ ಮಿಷಿನ್ ನಿಮ್ಗೆ ನಮ್ಮ ಕಂಪ್ನಿ ಬಿಟ್ರೆ ಬೇರೆ ಕಡೆಗೆ ಸಿಗೋದಿಲ್ಲ. ಇದರಲ್ಲಿ ಏನೇನು ಸ್ಪೆಷಾಲಿಟಿ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಕೊನೆ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ. 80% ಈ ಮಿಷಿನ್ ಅಲ್ಲಿ ಮೆಕಾನಿಸಮ್ ಕೆಲಸ ಬರೋದಿಲ್ಲ. ಪ್ರೊಡಕ್ಷನ್ ಮಾಡೋ ಟೈಮಲ್ಲಿ ಏನಾದ್ರು ರಿಪೇರಿ ಆಯ್ತು, ಮೆಕ್ಯಾನಿಕ್ ಬರಬೇಕು ಅಂತ ನೀವು ಕಾಯ್ಕೊಂಡು ಪ್ರೊಡಕ್ಷನ್ ಸ್ಟಾಪ್ ಮಾಡಿ ಕೆಲಸ ನಿಲ್ಲಿಸ್ತೀರಾ. ಆ ತರ ಆಪ್ಷನ್ ಈ ಮಿಷಿನ್ ಅಲ್ಲಿ ನಿಮ್ಗೆ ಬರೋದಿಲ್ಲ. 20% ಮಾತ್ರ ನಿಮ್ಗೆ ಇದರಲ್ಲಿ ಮೆಕಾನಿಸಮ್ ಬರುತ್ತೆ. ಅದನ್ನ ನೀವೇ ರೆಡಿ ಮಾಡ್ಕೊಂಡು ಕೆಲಸ ಮಾಡ್ಕೋಬಹುದು. ಯಾಕಂದ್ರೆ ನಮ್ಮ ಮಿಷಿನ್ಸ್ ತುಂಬಾ ದೂರ ದೂರ ಎಲ್ಲ ನಾವು ಡಿಸ್ಪ್ಯಾಚ್ ಮಾಡ್ತಾ ಇದೀವಿ, ಬುಕಿಂಗ್ ಆಗ್ತಾ ಇದೆ, ಕಳ್ಸಿಕೊಡ್ತಾ ಇದೀವಿ, ಬೈಬ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಮಾರ್ಕೆಟಿಂಗ್ ಮಾಡೋರು ಇದ್ದಾರೆ, ಬೈಬ್ಯಾಕ್ ಮಾಡೋರು ಇದ್ದಾರೆ. ಏನಕ್ಕೆ ಅಂತಂದ್ರೆ ಮೆಕಾನಿಸಮ್ ಬಂದ್ರೆ ಅವರು ರೆಡಿ ಮಾಡ್ಕೊಂಡು ಪ್ರೊಡಕ್ಷನ್ ಇಲ್ದಿರ ಕೆಲಸ ಮಾಡ್ಕೋಬಹುದು. ಅದಕ್ಕೆ ಈ ಮಿಷಿನ್ಸ್ ತುಂಬಾ ಜನ ಬಂದು ಲೈಕ್ ಮಾಡ್ಕೊಂಡು ಈಗ ಬುಕಿಂಗು ಮಾಡ್ಕೊಂಡು ತುಂಬಾ ಇಂಟ್ರೆಸ್ಟ್ ಇಂದ ಈ ಮಿಷಿನ್ ನ ತಗೊಳ್ತಾ ಇದ್ದಾರೆ. ಮತ್ತೆ ಅದೇ ಸಮೇತ ಮೆಕಾನಿಸಮ್ ಕೆಲಸ ಗೊತ್ತಿರೋರು ಈ ಮಿಷಿನ್ ಬೇಸಿಕ್ ಮಿಷಿನ್ ನೀವು ನೋಡಿರ್ಬೋದು. ಇದು ತುಂಬಾ ವಿಡಿಯೋಸ್ ನಾವು ಕೊಟ್ಟಿದ್ದೀವಿ. ಬೇಸಿಕ್ ಮಿಷಿನ್ ಸ್ವಲ್ಪ ಅಲೈನ್ಮೆಂಟ್ಸ್ ಬರ್ತೈತಲ್ಲ ನಿಮ್ಗೆ ನಾವು ತೋರಿಸ್ಕೊಟ್ಟಿದ್ದೀವಿ. ಈ ಮಿಷಿನ್ ಕೂಡ ನಮಗೆ ಆರ್ಡರ್ಸ್ ಬರ್ತಾ ಇದೆ. ಮೆಕಾನಿಸಮ್ ಕೆಲಸ ಗೊತ್ತಿರೋರು ಆರಾಮಾಗಿ ತಗೋಬಹುದು. ನಾವೆಲ್ಲ ಡೆಲಿವರಿ ಇದ್ದಾಗ ಮಿಷಿನ್ ರಿಪೇರಿ ಹೇಗೆ ಮಾಡಬೇಕು, ಯಾವ ತರ ಅಲೈನ್ಮೆಂಟ್ಸ್ ಬರುತ್ತೆ ಎಲ್ಲ ತೋರಿಸ್ಕೊಡ್ತಾನೆ ಇರ್ತೀವಿ. ಸೊ ಅವರು ನಾಲೆಡ್ಜ್ ಇರೋರು, ಅಂದ್ರೆ ಮೆಕಾನಿಸಮ್ ನಾಲೆಡ್ಜ್ ಇರೋರು ಅದನ್ನ ಪರ್ಚೇಸ್ ಮಾಡ್ಕೊಳ್ತಾ ಇದ್ದಾರೆ. ಈಗ ನ್ಯೂ ಲಾಂಚ್ ಇರೋ ಮಿಷಿನ್ ತುಂಬಾ ಮಿಷಿನ್ಸ್ ನಮಗೆ ಈ ಹಬ್ಬಕ್ಕೆ, ದಸರಾ ಹಬ್ಬಕ್ಕೆ ಬುಕಿಂಗ್ ಆಗ್ತಾ ಇದೆ. ಆಲ್ರೆಡಿ ಬುಕಿಂಗ್ ಆಗಿರೋರ್ಗು ಮಿಷಿನ್ಸ್ ರೆಡಿ ಆಗಿದೆ, ಪ್ಯಾಕಿಂಗ್ ಆಗಿದೆ, ಡಿಸ್ಪ್ಯಾಚ್ ಆಗ್ಬಿಡುತ್ತೆ. ಈ ವೀಕೆಂಡ್ ಅಲ್ಲಿ ತುಂಬಾ ಮಿಷಿನ್ಸ್, ಸೆನ್ಸರ್ ಮಿಷಿನ್ಸ್ ನಮ್ಗೆ ನಮ್ಮ ಕಂಪ್ನಿನಲ್ಲಿ ಡಿಸ್ಪ್ಯಾಚ್ ಆಗ್ತಾ ಇರೋದು ನೀವು ನೋಡ್ಬೋದು. ಮಿಷಿನ್ಸ್ ಎಲ್ಲ ರೆಡಿ ಆಗಿ ನಿಂತಿದೆ. ಅದರ ಜೊತೆಗೂ ಬೇಸಿಕ್ ಮಿಷಿನ್ ಕೂಡ ತುಂಬಾ ಮಿಷಿನ್ಸ್ ಬುಕಿಂಗ್ ಆಗಿ ಅದು ಹೋಗ್ತಾ ಇದೆ. ನೀವೇ ನೋಡ್ಬೋದು, ರೆಡಿ ಆಗಿ ಎಲ್ಲ ನಿಂತಿದೆ. ಮತ್ತೆ ಫ್ರೇಮ್ಸ್ ಕೂಡ ರೆಡಿ ಆಗೋಕೆ ಶುರು ಆಗ್ತಾ ಇದೆ. ಅದು ಕೂಡ ನಿಮ್ಗೂ ಏನಾದ್ರು ಮನೆಯಿಂದ ಏನಾದ್ರು ಬಿಸ್ನೆಸ್ ಮಾಡಬೇಕು, ಬೈಬ್ಯಾಕ್ ಸಿಗತ್ತಾ, ಗ್ಯಾರಂಟಿ ಇರತ್ತಾ, ಅಗ್ರಿಮೆಂಟ್ ಕೊಡ್ತಾರಾ ಅಂತ ಏನಾದ್ರು ಯೋಚನೆ ಇದ್ರೆ ನಮ್ಮ ಕಂಪ್ನಿನ ವಿಸಿಟ್ ಮಾಡಿ. ನಮ್ಮ ಕಂಪ್ನಿ ಬ್ಯಾಂಗ್ಳೂರ್ ರಾಮಮೂರ್ತಿ ನಗರ ನಿಯರ್ ಪೊಲೀಸ್ ಸ್ಟೇಷನ್ ಹತ್ರ ಇರೋದು, ಹೊಸ ಪೊಲೀಸ್ ಸ್ಟೇಷನ್. ಲ್ಯಾಂಡ್ ಮಾರ್ಕ್ ಹೇಳ್ಬೇಕು ಅಂದ್ರೆ ಟಿನ್ ಫ್ಯಾಕ್ಟ್ರಿ ಬ್ಯಾಕ್ ಸೈಡ್ ನಮ್ಮ ಕಂಪ್ನಿ ಬರೋ ಲೊಕೇಶನ್ ಲೊಕೇಟ್ ಆಗಿರೋದು. ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಕಂಪ್ನಿನ ವಿಸಿಟ್ ಮಾಡಿ. ಬೈ ಚಾನ್ಸ್ ನಾವು ನಿಮ್ ಕಾಲ್ ನ ಪಿಕ್ ಮಾಡಿಲ್ಲ ಅಂತಂದ್ರೆ ವಾಟ್ಸಪ್ ಮೂಲಕ ನೀವು ನಮ್ಗೆ ಮೆಸೇಜ್ ಹಾಕಿ ವಾಯ್ಸ್ ಮೆಸೇಜ್ ಕಳ್ಸ್ಕೊಡಿ. ನಾವು ಏನಾದ್ರು ನಿಮ್ ಕಾಲ್ಸ್ ಪಿಕ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೂ ನೀವು ಕಳ್ಸೋ ವಾಟ್ಸಪ್ ಮೆಸೇಜ್ ನ, ವಾಯ್ಸ್ ಮೆಸೇಜ್ ನ ನೋಡಿ ನಾವೇ ನಿಮ್ಗೆ ರಿಪ್ಲೈ ಕೊಡ್ತೀವಿ, ಕಾಲ್ ಕೂಡ ಮಾಡ್ತೀವಿ. ಯಾಕಂದ್ರೆ ಈಗ ನಮ್ಗೆ ತುಂಬಾ ಮಿಷಿನ್ಸ್ ಎಲ್ಲ ಬುಕಿಂಗ್ ಆಗ್ತಾ ನಮ್ಗೆ ತುಂಬಾ ಕೆಲಸ ಜಾಸ್ತಿ ಆಗಿದೆ. ಸೊ ಕಾಲ್ಸ್ ಪಿಕ್ ಮಾಡಕ್ ಆಗ್ತಿಲ್ಲ. ಒಂದು ಕಾಲ್ ಮಾತಾಡ್ತಾ ಇದ್ದಂಗೆ ಬ್ಯಾಕ್ ಟು ಬ್ಯಾಕ್ ನಮ್ಗೆ ಕಾಲ್ಸ್ ರಿಪೀಟ್ ಆಗ್ತಾನೆ ಇದೆ. ಆವಾಗ 10 ಕಾಲ್ಸ್ ನಮ್ಗೆ ಪಿಕ್ ಮಾಡಕ್ ಆಗಲ್ಲ. ಸೊ ಅದರಿಂದ ನೀವು ಬಂದು ಈ ಕಂಪ್ನಿ ನೆಗೆಟಿವ್ ಅದು ಇದು ಅಂತೆಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ. ನಮ್ಮ ಕಂಪ್ನಿ ಇಲ್ಲೇ ತುಂಬಾ ವರ್ಷದಿಂದ ಲೊಕೇಟ್ ಆಗಿದೆ. ನೀವು ಡೈರೆಕ್ಟ್ ಆಗಿ ನಮ್ಮ ಕಂಪ್ನಿಗೆ ಬಂದು ವಿಸಿಟ್ ಮಾಡ್ಬೋದು. ನೀವು ಯಾವುದೇ ಊರಿಂದ ಬಂದ್ರೂ ಮೆಜೆಸ್ಟಿಕ್ ಇಂದ ಇಲ್ಲಿ ಬರೋದಕ್ಕೆ ಮೆಟ್ರೋ ಫೆಸಿಲಿಟಿ ಎಲ್ಲ ಇದೆ. ಸ್ಟಾಪ್ ಬಂದು ಮೆಟ್ರೋದಲ್ಲಿ ಬಂದ್ರೆ ನೀವು ಟಿನ್ ಫ್ಯಾಕ್ಟ್ರಿ ಬೆನ್ನಿಗನಹಳ್ಳಿ ಅಂತ ಹೇಳ್ತಾರೆ ಸ್ಟಾಪ್ ಹೆಸರು. ಅಲ್ಲಿ ಬಂದು ಒಂದು ಆಟೋದಲ್ಲಿ ನೀವು ಈ ಸ್ಟಾಪ್ ಬರ್ಬೋದು. ಅಂದ್ರೆ ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ ಹತ್ರ ಬಂದ್ರೆ ನಮ್ಮ ಕಂಪ್ನಿ ಲೊಕೇಟ್ ಆಗಿದೆ. ನೀವು ಫ್ರೀ ಆಗಿ ಈಸಿಯಾಗಿ ಬರ್ಬೋದು. ಟಿನ್ ಫ್ಯಾಕ್ಟ್ರಿ ಮೆಟ್ರೋದಲ್ಲಿ ಬಂದ್ರೆ ಇಲ್ಲಿ ಈಸಿಯಾಗಿ ಬಂದು ನೀವು ನಮ್ಮ ಫ್ಯಾಕ್ಟ್ರಿ ವಿಸಿಟ್ ಮಾಡ್ಬೋದು. ನೀವೇ ನೋಡ್ಬೋದು, ಮೆಟೀರಿಯಲ್ಸ್ ಎಲ್ಲ ಇಲ್ಲಿ ಬಂದು ಲೋಡ್ ಆಗಿದೆ. ನಮ್ಮ ಹತ್ರ ಏನ್ ಮಿಷಿನ್ಸ್ ಡಿಸ್ಪ್ಯಾಚ್ ಆಗ್ತಾ ಇರುತ್ತೋ ಹಾಗೇನೆ ಈ ಮೆಟೀರಿಯಲ್ಸ್ ಕೂಡ ಹೋಗ್ತಾನೆ ಇರುತ್ತೆ, ಮತ್ತೆ ಲೋಡ್ಸ್ ಬರ್ತಾನೆ ಇರುತ್ತೆ. ಎಲ್ಲ ಇಲ್ಲಿ ಸ್ಟೋರೇಜ್ ಆಗಿದೆ. ಮತ್ತೆ ಬೈಬ್ಯಾಕ್ ಬರ್ತಾ ಇರೋದು ವೇಸ್ಟ್ ಕೂಡ ಇಲ್ಲಿದೆ. ಇದನ್ನ ಲೋಡ್ ಕಳ್ಸೋದ್ರಿಂದನೇ ನಮ್ಗೆ ನಿಮ್ಮ ವಿಸಿಟಿಂಗ್ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ನಾವು ಕೊಟ್ಟಿರೋದು. ಅದರ ನಂತರ ನಾವು ಈ ವೇಸ್ಟ್ ಎಲ್ಲ ಪ್ಯಾಕಿಂಗು, ಕ್ಲೀನಿಂಗು ಮತ್ತೆ ಡಿಸ್ಪ್ಯಾಚ್ ಆಗ್ತಾನೆ ಇರುತ್ತೆ, ಲೋಡ್ಸ್ ಹೋಗ್ತಾನೆ ಇರುತ್ತೆ. ಸೊ ಅದಕ್ಕೆ ನಿಮ್ಗೆ ಬಂದು ನಾವು ಟೈಮಿಂಗ್ಸ್ ಬೆಳಿಗ್ಗೆ 10ರಿಂದ 2 ಗಂಟೆವರೆಗೂ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ ಅಂತ ಹೇಳೋದು. ನೋಡಿ, ಇದೆಲ್ಲ ಬೈಬ್ಯಾಕ್ ಬಂದಿರೋದು, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ವೇಸ್ಟ್ ಕೂಡ ನಮ್ಮ ಹತ್ರ ಸ್ಟಾಕ್ ಇರೋದಿಲ್ಲ. ಎಷ್ಟೊಂದು ಆರ್ಡರ್ಗಳು ಇವಾಗೂ ಕೂಡ ನಮಗೆ ಕಾಲ್ಸ್ ಬರ್ತಾನೆ ಇರುತ್ತೆ. ಬಟ್ ನಮಗೆ ಅಷ್ಟೊಂದು ಕೊಡೋದಕ್ಕೆ ಆಗ್ತಾ ಇಲ್ಲ. ತುಂಬಾ ನಮಗೆ ವೇಸ್ಟ್ ರಿಕ್ವೈರ್ಮೆಂಟ್ ಇದೆ. ಸೊ ಅದಕ್ಕೆ ನಿಮ್ಗೂ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನಮ್ಮ ಕಂಪ್ನಿಗೆ ಬಂದು ವಿಸಿಟ್ ಮಾಡಿ, ಡೆಮೋ ಎಲ್ಲ ಕೊಡ್ತೀವಿ. ನೀವು ಕೂಡ ಅಗ್ರಿಮೆಂಟ್ ಹಾಕೊಂಡು, ನಮ್ಮ ಹತ್ರ 5 ವರ್ಷ ಅಗ್ರಿಮೆಂಟ್ ಇರುತ್ತೆ. ನೀವು ಬೈಬ್ಯಾಕ್ ಕೊಡೋದಕ್ಕೆ ನಾವು ಅಗ್ರಿಮೆಂಟ್ ಎಲ್ಲ ಕರೆಕ್ಟ್ ಪ್ರೊಸೆಸ್ ಅಲ್ಲಿ ನಿಮಗೆ ಕರೆಕ್ಟ್ ಬಿಲ್ಲಿಂಗ್ ಎಲ್ಲ ಮಾಡಿಕೊಟ್ಟು ನಾವು ಬೈಬ್ಯಾಕ್ ತಗೊಳ್ತೀವಿ. ಇದೇ ತರ
ನೀವು ನಮಗೆ ಮಾಡಿಕೊಟ್ರೆ ನಾವು ಅದನ್ನ ಸೇಲ್ಸ್ ಮಾಡ್ಕೊಳ್ಳೋಕ್ಕೆ ನಮಗೂ ತುಂಬ ಸುಲಭವಾಗಿರುತ್ತೆ.